ಎಲ್ರಿಗೂ ಬೆಳಗಿನ ಶುಭೋದಯ. ನಾನು ವೆಂಕಟೇಶ್, ರಾಜ್ಯಾಧ್ಯಕ್ಷರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಾಯಕಿಸಿ ಅತಿಥಿ ಉಪನ್ಯಾಸಕರ ಸಂಘದ ವತಿಯಿಂದ ಈ ದಿನ ಪತ್ರಿಕಾಗೋಷ್ಠಿಯನ್ನು ನಡೆಸುವ ಒಂದು ಮೂಲ ಉದ್ದೇಶ, ಕಳೆದ ಡಿಸೆಂಬರ್ 2ನೇ ತಾರೀಕಿಂದ UGC ನಿಯಮವನ್ನು ಅನುಸರಿಸಿ ಯಾರೆಲ್ಲ ಅನರ್ಹರಿದ್ದಾರೆ ಅಥವಾ ನೆಟ್ಟು ಸೆಟ್ಟು PhD ಆಗದೇ ಇರುವಂಥವ್ರನ್ನ ಸರ್ಕಾರ ಕೈಬಿಟ್ಟಿತ್ತು. ನಮ್ಮ ಒಂದು ಸಂಘಟನೆ ಮೂಲಕ ಅನೇಕ ಬಾರಿ ಮನವಿಗಳನ್ನು ಕೊಟ್ಟು ಮತ್ತು ಬೆಂಗಳೂರು ಲೆವೆಲಲ್ಲಿ, ಮಿನಿಸ್ಟ್ರಿ ಲೆವೆಲಲ್ಲಿ, ಅಧಿಕಾರಿಗಳ ಮಟ್ಟದಲ್ಲಿ ಒಂದು ಒತ್ತಡವನ್ನು ಹಾಕಿದ್ವಿ. ದೀರ್ಘಕಾಲ ಸೇವೆ ಸಲ್ಲಿಸಿದಂಥವರಿಗೆ ಮಾನದಂಡಗಳನ್ನು ನೀವು ಅನುಸರಿಸಿ ಕೈಬಿಡೋದು ಸರಿಯಲ್ಲ. ನಾವು ಸೇರಿಕೊಂಡಂಥ ಸಂದರ್ಭದಲ್ಲಿ ಯಾವ ನಿಯಮಗಳು ಇರಲಿಲ್ಲ. ಈಗ ಯಾವ ಟೈಮಲ್ಲಿ ಕಾನೂನುಗಳು ಬರ್ತವೆ ಅಲ್ಲಿಂದ ಅದು ಪ್ರಾರಂಭ ಆಗಬೇಕು ಅಂಥೇಳಿ ಒಂದಿಷ್ಟು ಒತ್ತಡವನ್ನು ತಂದ್ವಿ. ರಾಜ್ಯಾದ್ಯಂತ ಏನು 6600 ಜನರು ಇವತ್ತು ಅರ್ಹತೆ ನೆಪದಲ್ಲಿ ಒಂದು ಕೆಲಸವನ್ನು ಕಳ್ಕೊಂಡಿದ್ದರು. ತದನಂತರ ಒತ್ತಡದ ಮೇರೆಗೆ ಇವತ್ತು ಕರ್ನಾಟಕ ಸರ್ಕಾರ ಒಂದು ನಿರ್ಣಯವನ್ನು ಮಾಡಿ ಡಿಸೆಂಬರ್ 8ನೇ ತಾರೀಕು ನಮಗೊಂದು ಆಶ್ವಾಸನೆಯನ್ನು ಕೊಟ್ಟಿತ್ತು. ನಿಮಗೆ ಬೇರೆ ರೀತಿ ಪರ್ಯಾಯದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ, ಒಂದಿಷ್ಟು ತಾಳ್ಮೆಯಿಂದೇರಿ ಅಂತಂದೇಳಿ ಕಳೆದ ಬೆಳಗಾಂ ಅಧಿವೇಶನದಲ್ಲಿ ನಮಗೊಂದು ಮಾತನ್ನು ಕೊಟ್ಟಿತ್ತು. ಆ ಪ್ರಯತ್ನದ ಫಲವಾಗಿ ಮತ್ತು ಜೊತೆಗೆ ನಮ್ಮ ನಿರಂತರ ಒಂದು ಹೋರಾಟದ ಫಲವಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಹಾಗೂ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯ ಸಚಿವರಾದಂಥ ಸುಧಾಕರ್ ಸರ್ ಆಗಿರ್ಬೋದು, ಹಾಗೂ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಇವತ್ತು ಏನು ನಮಗೊಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ ಕಾನೂನು ಸಚಿವರಾದಂಥ HK ಪಾಟೀಲ್ ಸರ್ ಆಗಿರ್ಬೋದು, ಇವರುಗಳ ಒಂದು ನಿರಂತರವಾದಂಥ ಒಂದು ಪ್ರಯತ್ನದಿಂದ ಅವರು C&R ರೂಲನ್ನು ತಿದ್ದುಪಡಿಯನ್ನು ಮಾಡಿ ನಮಗೆ ಕಾನೂನು ತೊಡಕುಗಳು ಆಗದಂತೆ ನಮಗೆ ಇವತ್ತು ಮಾನವೀಯ ನೆಲೆಗಟ್ಟಿನ ಮೇಲೆ ಇವತ್ತು 3853 ನಾನ್ UGC ಅತಿಥಿ ಉಪನ್ಯಾಸಕರಿಗೆ ಏನು ಅವಕಾಶವನ್ನು ಕೊಡಲಿಕ್ಕೆ ಸರ್ಕಾರದಲ್ಲಿ ಉನ್ನತ ಶಿಕ್ಷಣ ಇಲಾಖೆಯೊಳಗೆ ಶೈಕ್ಷಣಿಕ ಸಂಯೋಜಕರು ಅಂತಂದೇಳಿ ಒಂದು ಹೊಸ ಹುದ್ದೆಯನ್ನು ಸೃಷ್ಟಿಸಿ ಯಾವುದೇ ಕಾನೂನು ತೊಡಕು ಬರಬಾರ್ದು ಮತ್ತು ಇವರಿಗೆ ಮಾನವೀಯ ನೆಲೆಗಟ್ಟಿನ ಮೇಲೆ ಒಂದು ಸೇವೆಯನ್ನು ಸಲ್ಲಿಸಲಿ ಅಂತಂದೇಳಿ ಇವತ್ತು ಹೊಸ ಹುದ್ದೆಯನ್ನು ಸೃಷ್ಟಿಸಿ ಇವತ್ತು 5600 ಕುಟುಂಬಗಳಿಗೆ ಒಂದು ರಕ್ಷಣೆ ಮಾಡುವಂಥ ಒಂದು ಕೆಲಸವನ್ನು ಘನ ಸರ್ಕಾರ ಮಾಡಿದೆ. ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಕರ್ನಾಟಕ ಸರ್ಕಾರವನ್ನು ನಮ್ಮ ಏನು ರಾಜ್ಯ ಒಂದು ಅತಿಥಿ ಉಪನ್ಯಾಸಕರ ಒಂದು ಸಂಘ ಇದೆ, ಆ ಸಂಘದ ಮೂಲಕ ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತಂದೇಳಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಜೊತೆಗೆ ನಾವು ಮುಂದಿನ ದಿನಗಳಲ್ಲಿ ನಾವು ರಾಜ್ಯಾದ್ಯಂತ ಏನು 5600 ಜನ ಈಗಿದ್ದೀವಿ, ಅವರೆಲ್ಲರೂ ಒಗ್ಗೂಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಹಾಗೂ ಕಾನೂನು ಸಚಿವರಿಗೆ ಹಾಗೂ ಏನು ಉನ್ನತ ಶಿಕ್ಷಣ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳಾಗಿರ್ಬೋದು, ಆಯುಕ್ತರಾಗಿರ್ಬೋದು, ಇವರಿಗೆಲ್ಲ ಕರೆಸಿ ಒಂದು ಕಡೆ ರಾಜ್ಯದ ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ನಾವು ನಿಗದಿಯನ್ನು ಮಾಡಿ ಅವರಿಗೆ ಒಂದು ಕೃತಜ್ಞಪೂರ್ವಕವಾಗಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಅಂತಲೂ ಕೂಡ ನಾವು ಒಂದು ಸಂಘಟನೆಯ ಮೂಲಕ ಆಲೋಚನೆಯನ್ನು ಮಾಡಿದ್ದೀವಿ. ಹಾಗಾಗಿ ನಮಗೆ ಈ ದಿನ 5600 ಕುಟುಂಬಗಳನ್ನು ಇವತ್ತು ಬೀದಿಗೆ ಬಿದ್ದಂಥವನ್ನು ಅವರು ಕೊಟ್ಟ ಮಾತಿನ ಪ್ರಕಾರ ನಮಗೆ ಇವತ್ತು ರಕ್ಷಣೆಯನ್ನು ಮಾಡಿದ್ದಾರೆ, ನಮಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ಜೂನ್ ತಿಂಗಳಿಂದ. ಹಾಗಾಗಿ ನಮ್ಮ ಸಂಘಟನೆ ಮೂಲಕ ಎಲ್ಲರಿಗೂ ಮತ್ತು ಕರ್ನಾಟಕ ಸರ್ಕಾರದ ಒಂದು ಅಧಿಕಾರಿಗಳಿಗೂ ಮತ್ತು ಸಚಿವರುಗಳಿಗೂ ಮತ್ತು ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಈ ದಿನ ನಮ್ಮ ಒಂದು ಸಂಭ್ರಮಕ್ಕೆ ನಮ್ಮ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ವತಿಯಿಂದ ನಾವು ಈ ಒಂದು ವಿಚಾರವನ್ನು ಅವರು ಸಂಘಟನೆಯಲ್ಲಿ ಹಂಚ್ಕೊಂಡ್ವಿ. ಹಾಗಾಗಿ ಅವರು ಕೂಡ ಒಂದು ಒಳ್ಳೆಯ ಕೆಲಸ ಸರ್ಕಾರ ಒಳ್ಳೇದು ಮಾಡಿದೆ, ನಾವು ಕೂಡ ಒಂದು ಸರ್ಕಾರಕ್ಕೆ ಅಭಿನಂದಿಸಬೇಕು ಅಂತಂದೇಳಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮೂರ್ತಿ ಸರ್ ಅವ್ರಿಗೆ ಹೇಳಿದಾಗ ಆಯಿತು ನಾನು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಸ್ವಾಗತವನ್ನು ಕೋರುವ ಮೂಲಕ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಜೊತೆಗೆ ನಮ್ಮ ಒಂದು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಡಾಕ್ಟರ್ ಶ್ವೇತಾ GN ಆಚಾರ್ಯರವರು ಮೇಡಮ್ ಈ ರೀತಿಯಾಗಿದೆ ಅಂದಾಗ ನಮ್ಮ ಸಂಘಟನೆ ಒಳಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ.